ಇವತ್ತಿನ ರಾಧಕ ಪಂಚಾಯಿತಿಯಲ್ಲಿ ನಾವು ರಾಜ್ಯದಲ್ಲಿ ಸೃಷ್ಟಿಯಾಗಿರುವಂತಹ ಗ್ಯಾಸ್ ಕೊರತೆಗೆ ಯಾರು ಹೊಣೆ, ರಾಜ್ಯ ಸರ್ಕಾರನ ಅಥವಾ ಕೇಂದ್ರ ಸರ್ಕಾರನ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಗ್ಯಾಸ್ ಕೊರತೆಗೆ ಯಾರು ಕಾರಣ? ನರೇಂದ್ರ ಮೋದಿಯವರ ನೇತೃತ್ವದ ಭಾರತ ಸರ್ಕಾರ. ಈ ಸಂದಿಗ್ಧ ಪರಿಸ್ಥಿತಿ ಬರುತ್ತೆ, ಈ ತರ ತೀವ್ರವಾದ ಒಂದು ಸಂಕಟ ಸಿಗಾಕೊಂತೀವಿ ನಾವು ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಅಷ್ಟೂ ಮಾಹಿತಿ ಇಲ್ಲದಂತಹ ಮೂರ್ಖ ಸರ್ಕಾರನ ಕೇಂದ್ರ ಸರ್ಕಾರ. ಕೊರತೆ ಇದೆ, ಆ ಕೊರತೆನ ನಾವು ಹೇಗೆ ರ್ಯಾಷನಲೈಸ್ ಆಗಿ ಅದನ್ನ ಸೇಲ್ ಥ್ರೂ ಮಾಡ್ಬೇಕಂಗಿರುವಂತದ್ದು ಪ್ರತಿಯೊಬ್ಬ ನಾಗರಿಕರಿಗೂ ಕರ್ತವ್ಯ, ಸರ್ಕಾರದಗಳದ್ದು ಕರ್ತವ್ಯ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಏನಿದೆ ಅದರ ಅಭಾವದಿಂದ ಆಗ್ತಾ ಇರುವಂತಹ ಸೈಡ್ ಎಫೆಕ್ಟ್ಸ್. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ನಿಮ್ಗೆ ಹೊಟ್ಟೆ ಉರಿ. ನಿಮ್ಮ ಮೋದಿ ಅವರ ಆಡಳಿತ ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ. ಅವರು ರಾಷ್ಟ್ರದವರು ಕೂಡ ತಟಸ್ಥ ನೀತಿ ಅನುಸರಿಸಿದ್ದಾರೆ. ವಿದೇಶಾಂಗ ವ್ಯವಹಾರ ಖಾತೆ ಯಾರ ಹತ್ರ ಇದೆ? ಕರ್ನಾಟಕ ಸರ್ಕಾರ ಹತ್ರ ಇದೆಯಾ, ತಮಿಳುನಾಡು ಸರ್ಕಾರದ ಹತ್ರ ಇದೆಯಾ, ಕೇಂದ್ರ ಸರ್ಕಾರದ ಹತ್ರ ಇದೆಯಾ? ಪ್ರಶಸ್ತಿ ಕೊಡಿ, ನಾನೇ ನಿಲ್ಸಿರೋದು, ವಿಶ್ವದಲ್ಲಿ ಯುದ್ಧಗಳನ್ನೇ ನಿಲ್ಸಿರೋದು ಅಂತಕ್ಕಂಥವ್ರು ಈಗ ಯುದ್ಧ ಮಾಡ್ತಾ ಇರ್ತಕ್ಕಂಥ ಒಂದ್ ನಿಮಿಷ ತಿಳ್ಕೊಬೇಕಾಗ್ತದೆ. ಜನ ನಮ್ಮ ಬಗ್ಗೆ ಏನ್ ಅನ್ಕೋತಿದಾರೆ ಗೊತ್ತಾ ನಿಮ್ಗೆ? ಟ್ರಂಪ್ ಬಾಯಿಗೆ ಬಂದು ಮಾತಾಡಿದ್ರು ಕೂಡ ಇಂಡಿಯಾ ಒಂದ್ ಸ್ಮಾಲ್ ರಿಯಾಕ್ಷನ್ ಕೊಡಲ್ಲ. ಇಲ್ಲೇ ನಟರಾಜ್ ಗೌಡ್ರು ಒಂದು ಮಾತು ಹೇಳಿದ್ರೆ ನಿಮ್ಗೆ ತಡ್ಕೊಳಕ್ ಆಗಲ್ಲ. ರಾಧಕ ಪಂಚಾಯಿತಿ ವೀಕ್ಷಿಸಿ ಬೆಳಗ್ಗೆ 10 ಗಂಟೆಗೆ.